ರಚನೆಗೆ ಮುಂದಾಗಿದೆ ಬಿಜೆಪಿ. ಹ್ಯಾಟ್ರಿಕ್ ಜಯದ ಹಾದಿಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ. ಇಂದು ಸಂಜೆ ಪ್ರಧಾನಿ ಮೋದಿ ಸಾರಥ್ಯದಲ್ಲಿ ಬಿಗ್ ಮೀಟಿಂಗ್ ನಡೆಯುತ್ತೆ. ಹರಿಯಾಣದ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ನಡ್ಡಾ ನಮೋ ಹರಿಯಾಣದ ಪ್ರಮುಖರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಹ್ಯಾಟ್ರಿಕ್ ಜಯದ ಹಾದಿಯತ್ತ ಹರಿಯಾಣದ ಬಿಜೆಪಿ ಸರ್ಕಾರದಲ್ಲಿ ನಗೆಯನ್ನ ಬೀರೋದಿಕ್ಕೆ, ಕಮಲವನ್ನ ಅರಳಿಸುವುದಕ್ಕೆ ಮುಂದಾಗಿದ್ದು ಮತ್ತೊಮ್ಮೆ ಸರ್ಕಾರ ರಚನೆಗೆ ಬಿಜೆಪಿ ನಾಯಕರು ಮುಂದಾಗ್ತಿದೆ. ಇವತ್ತು ಸಂಜೆ ನರೇಂದ್ರ ಮೋದಿ, ಜೆಪಿ ನಡ್ಡಾ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಹ್ಯಾಟ್ರಿಕ್ ಜಯದ ಹಾದಿಯಲ್ಲಿ ಹರಿಯಾಣ ನೋಡಿ, ಎರಡು ರಾಜ್ಯಗಳಲ್ಲಿ ಒಂದು ಕಾಂಗ್ರೆಸ್ ತೆಕ್ಕೆಗೆ, ಮತ್ತೊಂದು ಬಿಜೆಪಿ ತೆಕ್ಕೆಗೆ. ಜಮ್ಮು ಕಾಶ್ಮೀರನು ಕೂಡ ಬಿಜೆಪಿ ನಮ್ಮದೇ ಅನ್ಕೊಂಡಿದ್ರು ಈ ಬಾರಿ. ಬಟ್ ಅಲ್ಲಿ ನಾನೀಗಾಗಲೇ ಹೇಳಿದ ಆರ್ಟಿಕಲ್ 370 ರದ್ದಾಗಿದ್ದೆ. ಏನಾದ್ರೂ ಸೋಲಿ ಕಾರಣ ಆಯ್ತಾ ಗೊತ್ತಿಲ್ಲ. ಅಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಇತ್ತ ಬಿಜೆಪಿ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಗೆಯನ್ನ ಬೀರ್ತಾ ಇದೆ. ಎರಡು ರಾಜ್ಯಗಳಲ್ಲೂ ತಲಾ 90 ಕ್ಷೇತ್ರಗಳ ಮತ ಎಣಿಕೆ ಎಂದು ನಡೆದಿದ್ದು ಗೆಲುವಿನ ನಗೆಯನ್ನ ಬೀರಿರೋದು ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ. ಹರಿಯಾಣದಲ್ಲಿ ಬಿಜೆಪಿ, ಜಮ್ಮು ಕಾಶ್ಮೀರಲ್ಲಿ ಕಾಂಗ್ರೆಸ್. ಜೆಪಿ ನಡ್ಡಾ, ನರೇಂದ್ರ ಮೋದಿ ಇವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯುತ್ತೆ. ಯಾರು ಮುಂದಿನ ಸಿಎಂ ಅದೇ ವಿಚಾರಕ್ಕೆ ನಡೆಯುತ್ತೆ. ಪ್ರಮುಖರ ಜೊತೆಗೆ ಅಂತಂದ್ರೆ ಅದೇ ವಿಚಾರಕ್ಕೇನೆ ಅಲ್ಲಿ ಮಾತುಕತೆ ನಡೆಸೋದಿಕ್ಕೆ ಮುಂದಾಗ್ತಾರೆ. ಹ್ಯಾಟ್ರಿಕ್ ಜಯದ ಹಾದಿಯಲ್ಲಿ ಹರಿಯಾಣದ ಬಿಜೆಪಿ ಸರ್ಕಾರ. ಪ್ರಮುಖರ ಜೊತೆ ನಮೋ ನಡ್ಡಾ ಮಾತುಕತೆಗೆ ಮುಂದಾಗ್ತಾ ಇದ್ದು ಇವತ್ತು ಅಲ್ಲಿ ಕೂಡ ಸಿಎಂ ಘೋಷಣೆ ಮಾಡೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರಾ ಅಂತ. ಹರಿಯಾಣದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮುನ್ನಡೆಯನ್ನೇ ಬಿಜೆಪಿ ನಾಯಕರು ಕಾಯ್ದುಕೊಂಡಿರೋದು. ಜಮ್ಮು ಕಾಶ್ಮೀರದಲ್ಲಿ ಕೈ ಸಂಭ್ರಮ ಆಗಿದ್ರೆ ಹರಿಯಾಣದಲ್ಲಿ ಬಿಜೆಪಿ ಸಂಭ್ರಮ. ಹರಿಯಾಣ ಕಾಶ್ಮೀರ ಮತದಾರರನ್ನ ಉದ್ದೇಶಿಸಿ ನಮೋ ಭಾಷಣವನ್ನ ಮಾಡ್ತಾರೆ. ಇಂದು ಸಂಜೆ ಸಭೆಯನ್ನ ಕರೆದಿದ್ದಾರೆ. ಹರಿಯಾಣದಲ್ಲಿ ಸರ್ಕಾರ ರಚನೆ ಕುರಿತಾಗಿರುತ್ತೆ ಆ ಸಭೆ. ಸಂಜೆ 8 ಗಂಟೆಗೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನರೇಂದ್ರ ಮೋದಿ. ಗೆಲುವಿನ ರುಚಿ ಒಂದು ಕಡೆ, ಸೋಲಿನ ಕಹಿ ಒಂದು ಕಡೆ. ಬಿಜೆಪಿ ಹರಿಯಾಣದಲ್ಲಿ ಸಂಭ್ರಮೋತ್ಸವವನ್ನ ಆಚರಿಸ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ 48, ಕಾಂಗ್ರೆಸ್ 36 ಸೀಟ್ಗಳನ್ನ ಪಡೆದುಕೊಂಡಿದೆ. ಮುನ್ನುಗ್ತಾ ಇದೆ ಬಿಜೆಪಿ ಗೆಲುವಿನತ್ತೇನೇನೋ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುತ್ತೆ. ಯಾಕಂದ್ರೆ ಅಲ್ಲಿರೋದು ಕೇವಲ 90 ಕ್ಷೇತ್ರಗಳಾಗಿರೋದ್ರಿಂದಾಗಿ